ವೆಲ್ಕಮ್ ಟು ಫ್ಯಾಕ್ಟ್ ರಾಜ. ಮಗ, ಇಂಡಿಯಾ ಅಂತ ಹೆಸರು ತುಂಬ ಸಿಂಪಲ್ ಅನ್ನಿಸ್ತಿಲ್ವಾ? ಆದರೆ ನಿಮಗೆ ಗೊತ್ತಿದೆಯಾ, ಈ ದೇಶದ ಹೆಸರು ನಮ್ಮ ಒರಿಜಿನಲ್ ಅಲ್ಲ. ಹಾಗಾದರೆ ನಮ್ಮ ದೇಶಕ್ಕೆ ಇಂಡಿಯಾ ಅಂತ ಹೆಸರು ಯಾರು ಕೊಟ್ಟಿದ್ದು? ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಹೇಳ್ತಾರೆ, ಆದರೆ ರಿಯಲ್ ಸ್ಟೋರಿ ಕೇಳಿದ್ರೆ ಶಾಕ್ ಆಗುತ್ತೆ. ಇವತ್ತು ಫ್ಯಾಕ್ಟ್ ರಾಜ ಅಲ್ಲಿ ಇಂಡಿಯಾ ಅಂತ ಹೆಸರು ಹೇಗೆ ಬಂತು ಅಂತ ಫುಲ್ ಟ್ವಿಸ್ಟ್ ಹೇಳ್ತೀನಿ. ಏಷಿಯನ್ ಟೈಮಲ್ಲಿ ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಒಂದು ನದಿ ಇತ್ತು, ಅದೇ ಸಿಂಧು ನದಿ. ಪರ್ಷಿಯನ್ಸ್ ಮತ್ತು ಗ್ರೀಕ್ಸ್ ಎಲ್ಲರಿಗೂ ಆ ನದಿ ಒಂದು ದೊಡ್ಡ ಟ್ರೇಡ್ ಮಾರ್ಕ್ ಆಗಿತ್ತು. ಪರ್ಷಿಯನ್ಸ್ ಬಂದಾಗ ಅವರು ಎಸ್ನ ಹೆಚ್ ಅಂತ ಹೇಳ್ತಾ ಇದ್ರು. ಸೊ ಸಿಂಧು ಬಿಕೇಮ್ಸ್ ಹಿಂದೂ. ಆಮೇಲೆ ಗ್ರೀಕ್ಸ್ ಬಂದರು, ಹಿಂದೂಸ್ನ ಇಂಡೋಸ್ ಮಾಡಿದ್ರು. ಬ್ರಿಟಿಷ್ ಅವ್ರು ಬಂದಮೇಲೆ ಇಂಡಿಯಾ ಅಂತ ಫಿಕ್ಸ್ ಮಾಡಿಬಿಟ್ರು. ಮಗ, ನದಿ ಹೆಸರಾದ ಬೇಸ್ ಮೇಲೆ ದೇಶಕ್ಕೆ ಹೆಸರು ಬಂತು. ಇಂಡಿಯಾ ಅಂತ ಹೆಸರು ನಮ್ದಲ್ಲ ಬ್ರೋ, ಇಟ್ಸ್ ಇಂಪೋರ್ಟೆಡ್ ವರ್ಷನ್ ಬ್ರೋ. ನಮ್ಮ ನಾಳೆ ಏನು ಹೇಳ್ತಾ ಇದೆ ಗೊತ್ತಾ? ನಮ್ಮ ದೇಶಕ್ಕೆ ಭಾರತ ವರ್ಷ, ಆರ್ಯವರ್ತ, ಜಂಬೂದ್ವೀಪ ಅಂತ ಹೇಳ್ತಾ ಇದ್ದೀವಿ. ಭಾರತ್ ಅಂದರೆ ರಾಜಭಾರತ ಹೆಸರಿಂದ ಬಂತು. ಅವರು ವಿಷ್ಣು ವಂಶದ ರಾಜರು. ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ಇಂಡಿಯಾ ಈಸ್ ಈಕ್ವಲ್ ಟು ಭಾರತ್. ಆದರೆ ಮಗ, ಭಾರತ್ ಅಂದರೆ ಪ್ರೈಡ್ ಯು. ಭಾರತ್ ಈಸ್ ಅವರ್ ಸೋಲ್. ಇಂಡಿಯಾ ಈಸ್ ಔಟ್ಸೈಡ್ ರೋಲ್ ಬ್ರೋ. ಸ್ಕೂಲಲ್ಲಿ ಏನು ಹೇಳ್ತಾರೆ? ಇಂಡಿಯಾ ಕೇಮ್ ಫ್ರಮ್ ಇಂಡೋಸ್ ಅಂತ ಸಿಂಪಲ್ ಆಗಿ ಫಿನಿಷ್ ಮಾಡ್ತಾರೆ ಹಿಸ್ಟ್ರಿನ. ಆದರೆ ಯಾರು ಭಾರತ್ ಬಗ್ಗೆ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿದ್ರು? ಯಾಕೆ ಟೆಕ್ಸ್ಟ್ ಬುಕ್ಸಲ್ಲಿ ಹಾಫ್ ಟ್ರೂತ್ ಮಾತ್ರ ಇದೆ? ಕರ್ನಾಟಕ ಸಿಂಪಲ್ ಟೆಕ್ಸ್ಟ್ ಬುಕ್ ಈಸಿಯಾಗಿ ಪ್ರಿಂಟ್ ಆಗುತ್ತೆ. ಆದರೆ ಫ್ಯಾಕ್ಟ್ ರಾಜ ಕೆಲವರಿಗೆ ಅನ್ಕಂಫರ್ಟೇಬಲ್ ಅನಿಸ್ಬೋದು. ದೇಶದ ಹೆಸರು ನಾವು ಹೇಳಬೇಕಂದ್ರೆ ಹಿಸ್ಟ್ರಿನ ಕೇಳಲೇಬೇಕು. ಹಿಸ್ಟ್ರಿನ ಹಾಫ್ ಕೇಳಿದ್ರೆ ಫ್ಯೂಚರ್ ಕೂಡ ಆಫ್ ಆಗುತ್ತೆ. ಇದು ಫ್ಯಾಕ್ಟ್ ರಾಜದ ಫಸ್ಟ್ ನ್ಯೂ ಎಪಿಸೋಡ್. ನಿಮಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ.